ಹಾಯ್! ನಾನಿವತ್ತು ನಿಮ್ಮನ್ನೆಲ್ಲ ಇಸ್ಕಾನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಸ್ಕಾನ್ ಬಂದು ಬೆಂಗಳೂರಲ್ಲಿ ಎರಡಿದೆ. ಒಂದು ಎಲ್ರಿಗೂ ಗೊತ್ತಿರುತ್ತೆ ರಾಜಾಜಿನಗರದಲ್ಲಿ. ಇನ್ನೊಂದು ಬಂದು ಜೆ.ಪಿ. ನಗರದ ವಸಂತ ನಗರದಲ್ಲಿ ಕೂಡ ಇದೆ. ನಾನು ಈ ಒಂದು ಇಸ್ಕಾನಿಗೆ ತುಂಬ ಸರಿ ಭೇಟಿನ ಮಾಡಿದ್ದೀನಿ. ಬಟ್ ಆದರೆ ವಸಂತ ನಗರದಲ್ಲಿರೋ ಇಸ್ಕಾನಿಗೆ ಒಂದು ಸರಿನೂ ಕೂಡ ಭೇಟಿ ಮಾಡಿಲ್ಲ. ಸದ್ಯದಲ್ಲೇ ಭೇಟಿ ಮಾಡ್ತೀನಿ. ನಿಮ್ಮೆಲ್ರಿಗೂ ಕೂಡ ಆ ಒಂದು ಇಸ್ಕಾನ್ ದರ್ಶನ ಕೂಡ ಮಾಡಿಸ್ತೀನಿ. ತುಂಬ ವರ್ಷಗಳಿಂದಾನು ನನಗೆ ಒಂದನ್ನ ತಗೊಳ್ಬೇಕು ಅನ್ನೋ ಒಂದು ಆಸೆ ಇತ್ತು. ಅದನ್ನ ನಾನಿವತ್ತು ತಗೊಂಡೆ. ತುಂಬ ಖುಷಿ ಆಯಿತು. ಏನು ತಗೊಂಡೆ ಅಂತ ನಾನು ಕೊನೆಯಲ್ಲಿ ತಿಳಿಸ್ತೀನಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ವಿಡಿಯೋನ ನೋಡಿ. ಇವಾಗ ನಾವು ಒಳಗಡೆಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಸ್ಲಿಪ್ಪರ್ಸ್ಗಳನ್ನ ಈ ಥರ ಚೀಲದಲ್ಲಿ ಹಾಕಿ ನಾವು ಅಲ್ಲಿ ಕೊಟ್ಟರೆ ಅವರು ನಮಗೆ ಟೋಕನ್ನ ಕೊಡ್ತಾರೆ. ಆ ಟೋಕನ್ನ ಮತ್ತೆ ನಾವು ಅವ್ರಿಗೆ ರಿಟರ್ನ್ ಮಾಡಿದರೆ ನಮಗೆ ಸ್ಲಿಪ್ಪರ್ಸ್ನ ಕೊಡ್ತಾರೆ. ₹5 ಚಾರ್ಜ್ ಮಾಡ್ತಾರೆ ಒಂದು ಜೋಡಿಗೆ. ಇಲ್ಲಿ ನೋಡಿ, ಇಲ್ಲಿ ಬ್ಲೂ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ವಾ? ನಾನು ಕಾಲೇಜಲ್ಲಿ ಓದಬೇಕಾದ್ರೆ ನಾನು ಅನ್ಕೊಂಡಿದ್ದೆ ಇದೇ ಒರಿಯನ್ ಮಾಲ್ ಅಂತ ಅನ್ಕೊಂಡಿದ್ದೆ. ತುಂಬ ದೊಡ್ಡದಿದೆಯಲ್ಲ, ಯಾವಾಗಾದರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಆದರೆ ಆಮೇಲೆ ಗೊತ್ತಾಯಿತು ಅದೆಲ್ಲ ಒರಿಯನ್ ಮಾಲು. ಅದ್ರ ಪಕ್ಕದಲ್ಲಿ ಇರೋದು ಆ ಬಿಲ್ಡಿಂಗು ಒರಿಯನ್ ಮಾಲ್ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಯಾರೆಲ್ಲ ನನ್ನ ಥರ ಅನ್ಕೊಂಡಿದ್ರಿ ಕಾಮೆಂಟ್ ಮಾಡಿ. ಇವಾಗ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಈ ಒಂದು ದೇವಸ್ಥಾನ ಬಂದು 1997ರಲ್ಲಿ ಈ ದೇವಸ್ಥಾನನ ಉದ್ಘಾಟನೆ ಮಾಡ್ತಾರೆ ಬೆಂಗಳೂರಲ್ಲಿ. ತುಂಬ ಅದ್ಭುತವಾದ ದೇವಸ್ಥಾನ ಹೇಳ್ಬೇಕು ಅಂದರೆ. ತುಂಬ ಪೀಸ್ಫುಲ್ ಆಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಇಸ್ಕಾನಿಗೆ ಭೇಟಿ ಮಾಡಬೇಕು ಅಂತ ಅಂದರೆ. ತುಂಬಾ ಇಷ್ಟ ಆಗುತ್ತೆ. ತುಂಬ ಪೀಸ್ಫುಲ್ ಆಗಿರುತ್ತೆ. ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಇಲ್ಲಿ ಫೋನೆಲ್ಲ ಅಲೋ ಇರೋದಿಲ್ಲ. ಈ ಎರಡು ಕೆಲವೊಂದು ಟೈಮ್ ಯಾರು ಗಮನಿಸಿಲ್ಲ ಅಂತ ಅಂದರೆ ವಿಡಿಯೋ ಮಾಡ್ಕೊಳ್ಬೋದು. ಬಟ್ ಆದರೆ ಮಾಡೋ ಆಗಿಲ್ಲ ರೂಲ್ಸ್ ಪ್ರಕಾರ. ನಾವು ಕದ್ದು ಮುಚ್ಚಿ ಬೇಕಾದರೆ ಮಾಡ್ಕೊಳ್ಬೋದು. ಒಳಗಡೆ ಅಂದರೆ ಶ್ರೀಕೃಷ್ಣ ಇರೋವಂಥ ಜಾಗದಲ್ಲಿ ತುಂಬ ಎಲ್ರೂ ಗಮನಿಸ್ತಾ ಇರ್ತಾರೆ. ಅಲ್ಲಿ ವಿಡಿಯೋ ಮಾಡೋದಕ್ಕಾಗಲ್ಲ. ಬಟ್ ಇಲ್ಲಂದರೆ ಯಾರೂ ಇರೋದಿಲ್ವಲ್ಲ, ಮಾಡ್ಕೊಳ್ಬೋದು. ಇಲ್ಲಿ ಮೊದಲನೇದಾಗಿ ವರಾಹ ಸ್ವಾಮಿ ಇದ್ದಾರೆ. ನೆಕ್ಸ್ಟು ವೆಂಕಟೇಶ್ವರ ಸ್ವಾಮಿ ಸಿಗುತ್ತೆ. ಆಮೇಲೆ ಮೂರನೇದು ಶ್ರೀಕೃಷ್ಣ ಮತ್ತು ರಾಧಾ ಬಲರಾಮ ನೋಡೋದಕ್ಕೆ ಸಿಗ್ತಾರೆ. ನಾವಿವಾಗ ಇಲ್ಲಿ ವೆಂಕಟೇಶ್ವರನ್ನ ದರ್ಶನ ಮಾಡಿಕೊಂಡು ಇವಾಗ ಇಲ್ಲಿ ರಾಧಾಕೃಷ್ಣನ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಮಗೆ ಶಾಪಿಂಗ್ ಮಾಡೋ ಅಂಥ ಜಾಗಕ್ಕೆ ಹೋಗ್ಬೋದು. ಶಾಪಿಂಗ್ ಬೇಕಾದರೂ ಕೂಡ ಮಾಡ್ಬೋದು. ಫೋಟೋಸು, ಐಡಲ್ಸು ಎಲ್ಲ ಸಿಗುತ್ತೆ. ನಾವು ತಗೊಳ್ಬೋದು. ಇಲ್ಲ ಅಂತಂದರೆ ಊಟ ಅಂದರೆ ಊಟನೂ ಸಿಗುತ್ತೆ. ಪುಳಿಯೋಗರೆ ಆ ಥರ ಸ್ನ್ಯಾಕ್ಸ್ ಐಟಮ್ ಕೂಡ ಸಿಗುತ್ತೆ. ಮತ್ತು ಸ್ವೀಟ್ಸ್ ಐಟಮ್ ಕೂಡ ಸಿಗುತ್ತೆ. ಅದನ್ನು ಕೂಡ ನಾವು ತಗೊಳ್ಬೋದು. ನಾನಿವಾಗ ಪ್ರಸಾದಕ್ಕೆ ಬಂದೆ. ಪ್ರಸಾದನ ಇಸ್ಕೊಂಡು ಇಲ್ಲೇ ತಿಂದ್ಕೊಂಡು ನಾವು ಈ ಥರ ಪುಷ್ಕರಣಿ ಹತ್ರ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಾಡಿಕೊಂಡು ಆಮೇಲೆ ನಾನು ನೆಕ್ಸ್ಟು ಇನ್ನೊಂದು ದೇವಸ್ಥಾನ, ಇಲ್ಲಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಅಂಥ ದೇವಸ್ಥಾನ ಅದು. ಅಲ್ಲಿಗೆ ಹೊರಟೆ. ಆ ಒಂದು ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಯಾವ ದೇವಸ್ಥಾನ ಅದು ಅಂತ ಗೆಸ್ ಮಾಡಿ ಹೇಳಿ. ಮತ್ತು ಏನು ತಗೊಂಡೆ ಅಂತ ಅಂದರೆ, ನನಗನ್ಸಿದ್ದು ಈ ವಸ್ತುನ ತಗೊಂಡಿದ್ದ ತಕ್ಷಣ ನನಗೆ ಏನು ಅನ್ನಿಸ್ತು ಅಂತ ಅಂದರೆ, ಕೆಲವೊಂದು ವಸ್ತುನ ತಗೊಳ್ಳೋದಕ್ಕೆ ದುಡ್ಡಿದ್ರೆ ಸಾಲದು, ಅದಕ್ಕೆ ಟೈಮ್ ಕೂಡ ಕೂಡಿ ಬರಬೇಕು ಅಂತ. ಏಕೆಂದರೆ ಅದು ನನಗೆ ಅನುಭವ ಆಯಿತು. ಯಾಕಾಗಿ ಹೇಳ್ತಿದ್ದೀನಿ ಅಂತ ಅಂದರೆ, ನನಗೆ ಭಗವದ್ಗೀತೆನ ತಗೊಳ್ಬೇಕು ಅಂತ ತುಂಬಾ ಆಸೆ ಇತ್ತು. ತುಂಬ ಸರಿ ಅದು ತಗೊಳ್ಳೋದಕ್ಕೆ ನನ್ನ ಹತ್ರ ದುಡ್ಡಿದ್ರೂ ಕೂಡ ಕೆಲವೊಂದು ಟೈಮ್ ಅದು ಹತ್ರದಲ್ಲೇ ಯಾರಾದರೂ ಕೇಳಿರ್ತಾರೆ ದೇವಸ್ಥಾನದಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. ಇವಾಗಂತೂ ಗೊತ್ತಿರುತ್ತೆ ಬೆಂಗಳೂರಲ್ಲಿ ರೋಡ್ ಸೈಡ್ ಎಲ್ಲ ಅದನ್ನು ಸ್ವಾಮೀಜಿಗಳು ಅದನ್ನು ಸೇಲ್ ಮಾಡ್ತಾ ಇರ್ತಾರೆ. ಆ ಥರ ಎಲ್ಲ ಸೇಲ್ ಮಾಡಿದಾಗೆಲ್ಲ ಕೂಡ ನನಗೆ ತಗೋಬೇಕು ಅಂತ ಅನಿಸೇ ಇರೋದಿಲ್ಲ, ಏನಕ್ಕಂತ ಗೊತ್ತಿಲ್ಲ.
ದೇವಸ್ಥಾನದಲ್ಲೂ ಅಷ್ಟೇ ನೋಡಿರ್ತೀನಿ, ಬಟ್ ಆದ್ರೂ ತಗೊಂಡಿರೋದಿಲ್ಲ. ದುಡ್ಡಿರುತ್ತೆ ಆದ್ರೂ ತಗೊಂಡಿರೋದಿಲ್ಲ. ಏನೋ ಒಂಥರ ಬಿಡು ತಗೊಳ್ಳೋಣ ಅನ್ನೋ ಒಂದು ಇದ್ರಲ್ಲಿ ಹೋಗ್ಬಿಟ್ಟಿರ್ತೀನಿ. ಬಟ್ ಇವತ್ತು ಫೈನಲಿ ತಗೊಂಡೆ. ತುಂಬಾ ಖುಷಿ ಅಂತ ಅನ್ನಿಸ್ತು ನನಗೆ. ಎಷ್ಟು ಜನಕ್ಕೆ ಭಗವದ್ಗೀತೆನ ಓದಬೇಕು ಮತ್ತೆ ತಗೊಳ್ಬೇಕು, ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ಭಗವದ್ಗೀತೆ ಇರಬೇಕು ಅಂತ ಅನ್ಸೈತೆ, ಕಾಮೆಂಟ್ ಮಾಡಿ. ನನಗಂತೂ ಸ್ವಲ್ಪ ಓದಿಲ್ಲ, ಬಟ್ ಆದರೆ ನಾನು ವಿಡಿಯೋಸಲ್ಲಿ ಭಗವದ್ಗೀತೆ ಬಗ್ಗೆ ಕೇಳ್ತಾ ಇರ್ತೀನಿ. ಬಟ್ ಅವಾಗಿಂದನೂ ಕೂಡ ಒಂದು ಆಸೆ ನನಗೆ, ಭಗವದ್ಗೀತೆ ನನ್ನ ಮನೇಲಿ ಇರಬೇಕು ಅಂತ. ತಗೊಳಕ್ಕಾಗಿರಲಿಲ್ಲ, ಫೈನಲಿ ಇವತ್ತು ತಗೊಂಡೆ. ಖುಷಿ ಆಯಿತು ನನಗಂತೂ. ಇಸ್ಕಾನ್ನ ಯಾರೆಲ್ಲ ನೋಡಿಲ್ಲ, ದಯವಿಟ್ಟು ಬೆಂಗಳೂರಲ್ಲಿ ಇರೋರಾಗಿರ್ಬೋದು ಇಲ್ಲ ಬೆಂಗಳೂರಿಗೆ ವಿಸಿಟ್ ಮಾಡೋರಾಗಿರ್ಬೋದು, ಹೋಗಿ ಒಂದ್ಸರಿ ಆದ್ರೂ ಇಸ್ಕಾನಿಗೆ ಬನ್ನಿ, ವಿಸಿಟ್ ಮಾಡಿ. ತುಂಬ ಪೀಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ.